ಸರ್ ನೀವು ದುಬೈನಲ್ಲಿ ಇದ್ರಿ, ಆಮೇಲೆ ಆಕ್ಟಿಂಗ್ ಇಂಟ್ರೆಸ್ಟ್ ಇಂದ ಏನೋ ಈ ಭಾರತಕ್ಕೆ ಬರ್ತೀರಾ, ಇಲ್ಲಿ ಪ್ರಾಜೆಕ್ಟ್ಗಳನ್ನ ಮಾಡ್ತೀರಾ. ಅಂದ್ರೆ ಎಲ್ಲಾ ಟೈಮ್ನಲ್ಲೂ ಪ್ರಾಜೆಕ್ಟ್ಗಳು ಇರುತ್ತೆ ಅಂತ ಹೇಳಕ್ಕಾಗಲ್ಲ, ಅಥವಾ ನಿಮಗೆ ಬೇಕಾಗುವಂತಹ ಪಾತ್ರಗಳು ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ. ದುಡ್ಡಿನ ವಿಚಾರ ಇರ್ಬೋದು, ಅಥವಾ ದುಡ್ಡನ್ನೇ ಬಿಟ್ಬಿಡಿ ನೀವು. ಅಂದ್ರೆ ನಾವು ಜನರಿಗೆ ಒಂದ್ಸಲ ಕನೆಕ್ಟ್ ಆದಾಗ ಜನರಿಂದ ಒಂದ್ ಸ್ವಲ್ಪ ದೂರ ಇದ್ಬಿಟ್ವಿ, ಪ್ರಾಜೆಕ್ಟ್ಗಳನ್ನ ಮಾಡಲ್ಲ ಅಂತಂದಾಗ ಮಾನಸಿಕವಾಗಿ ತುಂಬಾ ಕಷ್ಟ ಆಗುವಂಥದ್ದಿದೆ. ಇದನ್ನೆಲ್ಲ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಅಂತ? ಇದರಲ್ಲಿ ಮಾನಸಿಕ ಮತ್ತು ದುಡ್ಡಿನ ವಿಚಾರ ಬಿಡಕ್ಕಾಗಲ್ಲ ಮೇಡಮ್, ದುಡ್ಡಿನ ವಿಚಾರನೇ ಇರೋದು. ಯಾಕೆಂತಂದ್ರೆ ನೋಡಿ, ನನ್ನ ಹತ್ರ ಇನ್ನೊಂದು ಬಿಸ್ನೆಸ್ ಇದ್ರೆ, ಹೋಟೆಲ್ ಇದೆ, ಅಥವಾ ಅಪ್ಪ ಏನೋ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದಾರೆ, ಫ್ಯಾಮಿಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಪರವಾಗಿಲ್ಲ. ಸಿನಿಮಾ ಇಲ್ಲ 2 ತಿಂಗಳಿಲ್ಲ ಅಂದ್ರೂ ಮಾಡ್ಬೋದು ಏನಾದ್ರು. ಬಟ್ ಇಲ್ಲಿ ನನಗೆ ಹಾಗಿರ್ಲಿಲ್ಲ. ನಾನು ಇಲ್ಲಿಗೆ ಬಂದು ಒಬ್ಬನೇ ಬಂದು ಬೆಂಗಳೂರಿಗೆ, ಇಲ್ಲಿ ಇಂಡಸ್ಟ್ರಿ ಯಾರೂ ಪರಿಚಯ ಇಲ್ಲ. ಗುರುಕಿರಣ್ ಅಣ್ಣ ಇದ್ರು, ಅವ್ರು ಸಪೋರ್ಟ್ ಮಾಡ್ತಾ ಇದ್ರು. ಅದು ಬಿಟ್ಟರೆ ಸಿನಿಮಾ ಇದ್ದರೆ ನೆಕ್ಸ್ಟ್ ಮಂತ್ ಬಾಡಿಗೆ ಕಟ್ಬೋದು, ಇಲ್ಲ ಅಂದರೆ ಇಲ್ಲ. ಸೊ ಸಿನಿಮಾ ಒಂದು 2-3 ಮಂತ್ಸ್ ಇಲ್ಲ ಅಂದರೆ ಯೋಚನೆ ಬರ್ತಾಯಿತ್ತು, ಇನ್ನೇನು ಮಾಡೋದು ಅಂತ. ಸೊ 1-2 ಸಿನಿಮಾಗಳು ನಾನು ಬಿಟ್ಟು ಮತ್ತೆ ವಾಪಸ್ ಹೋಗೋಣ ಅನ್ನೋದ್ರಲ್ಲಿ ಸಿನಿಮಾ ಬರ್ತಾಯಿತ್ತು. ಸೊ ಅದು ಹೆಂಗೋ ಗೊತ್ತಿಲ್ಲ, ದೇವ್ರದೇ. ಅದು ಒಂದಾದ್ಮೇಲೆ ಸಪೋರ್ಟ್, ಸಿನಿಮಾಗಳೇ ಸಪೋರ್ಟ್ ಮಾಡಿ 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 ಇಲ್ಲಿ ತನಕ ಬಂದಿದ್ದೀನಿ ನಾನು. ಸರ್, ದುಬೈನಲ್ಲಿದ್ದಾಗ ನಿಮಗೆ ಮಂತ್ಲಿ ಇನ್ಕಮ್ ಅಂತ ಇರುತ್ತೆ, ಅದರ ಆಧಾರದ ಮೇಲೆ ನಿಮ್ಮ ಲೈಫ್ ಸ್ಟೈಲು ನೀವು ಒಂದಷ್ಟು ಮ್ಯಾನೇಜ್ ಮಾಡ್ಕೋತೀರಾ, ಲೈಫ್ ಸ್ಟೈಲ್ ಹೀಗೆ ಅಂತ ಸೆಟ್ ಮಾಡ್ಕೊಂಡಿರ್ತೀರಾ. ಇಲ್ಲಿ ಅವಕಾಶಗಳಿಲ್ಲ ಅಂತಂದಾಗ ಆ ರೀತಿ ಬದುಕೋಕ್ಕಾಗಲ್ಲ. ಅದಕ್ಕೆ ಮೈಂಡ್ ಸೆಟ್ ಕೂಡ ಸ್ಟ್ರಾಂಗ್ ಆಗಿರಬೇಕು. ಏನು ಹೇಳ್ತೀರಾ? ನೀವು ಹೇಳಿದಾಗೆ ದುಬೈಯಲ್ಲಿದ್ದಾಗ ಒಂದು ಫಿಕ್ಸ್ಡ್ ಇನ್ಕಮ್ ಬರುತ್ತೆ. ಎಲ್ಲೇ ಇದ್ರೂ ಒಂದು ಫಿಕ್ಸ್ಡ್ ಇನ್ಕಮ್ ಅಂತ ಇದ್ರೆ ನೀವು ಅದರಲ್ಲಿ ಒಂದು ಸೇವಿಂಗ್ಸ್ ಅಂತ ಇಡ್ತೀರಾ, ಒಂದು ಸ್ವಲ್ಪ ಎಮರ್ಜೆನ್ಸೀಸ್ ಅಂತ ಇಡ್ತೀರಾ ನೀವು. ಅವಾಗ ಏನಾಗುತ್ತೆ, ನಿಮ್ಮ ಫ್ಯೂಚರ್ ಪ್ಲಾನಿಂಗ್ ಕರೆಕ್ಟ್ ಆಗಿರುತ್ತೆ. ಅಂದರೆ ಅಟ್ಲೀಸ್ಟ್ ಒಂದು 70% ಕರೆಕ್ಟ್ ಆಗಿರುತ್ತೆ. ಎಲ್ಲದು ನೀವು ಪ್ಲಾನ್ ಮಾಡಿದಾಗ ಹೋಗದೆ ಇದ್ರೂ ಕೂಡ 70% ಕರೆಕ್ಟ್ ಆಗಿರುತ್ತೆ. ಬಟ್ ದುಡ್ಡಿಲ್ಲ ಅಂತಂದಾಗ ನಿಮ್ಮ ಒಂದು 70% ಡಿಸಿಷನ್ಸ್ ನಿಮ್ದು ರಾಂಗ್ ಆಗಿರುತ್ತೆ. ಅದು ಯಾಕಂದರೆ ನಿಮಗೆ ಒಂದು ಸ್ಟ್ರೆಸ್ ಇರುತ್ತೆ, ಒಂದು ಪ್ರೆಷರ್ ಇರುತ್ತೆ. ನಾಳೆ ಏನು, ಅದಾಗದಿದ್ರೆ ಏನು, ಇದಾಗದಿದ್ರೆ ಏನು ಅಂತ ತುಂಬ ಪ್ರಶ್ನೆಗಳಿರುತ್ತೆ ಆಗ. ಸೊ ಸಿನಿಮಾದಲ್ಲಿ ನಾಳೆ ಸಿನಿಮಾ ಬರುತ್ತೋ ಇಲ್ವೋ ಗೊತ್ತಿಲ್ಲ ನಿಮಗೆ, ಎಷ್ಟು ಬರುತ್ತೆ, ಏನು ಬರುತ್ತೆ, ಯಾವ್ದು ಬರುತ್ತೆ ಅಂತ. ಸೊ ಆವಾಗ ಏನಾಗುತ್ತೆ, ನೀವು ಬಂದು ಸಿನಿಮಾನ ಚೂಸ್ ಮಾಡೋವಂಗಿಲ್ಲ. 10 ಸಿನಿಮಾ ಇದೆ, ಒಂದು 2 ಸಿನಿಮಾ ಬಿಟ್ಟು 8 ಸಿನಿಮಾ ಮಾಡ್ಬೋದು, ಅಥವಾ 8 ಸಿನಿಮಾ ಬಿಟ್ಟು 2 ಸಿನಿಮಾ ಮಾಡ್ಬೋದು. ಚೂಸ್ ಮಾಡ್ಬೋದು ನೀವು, ಅದು ಮಾಡ್ತೀನಿ ಇದು ಮಾಡಲ್ಲ ಅಂತ. ಬಟ್ ನಿಮಗೆ ಒಂದು 2 ತಿಂಗಳು ಸಿನಿಮಾ ಇಲ್ಲ, 3ನೇ ತಿಂಗಳು ಯಾವುದೋ ಬಂತು, ಅದು ಯಾವ್ದು ಬಂದರೂ ನೀವು ಮಾಡಬೇಕಾಗುತ್ತೆ. ಯಾಕೆಂದರೆ ನಾಳಿದ್ದು ಯೋಚನೆ ಮಾಡಬೇಕು. ನಾಳೆ ಇಲ್ಲಿದ್ದರೆ ಮತ್ತೆ ಇನ್ನೊಂದು ಸಿನಿಮಾ ಮಾಡ್ಬೋದು. ಅದು ಇಲ್ಲ ಅಂದರೆ ನೀವು ಇಲ್ಲಿ ಬಿಟ್ಟು ಹೋಗಬೇಕು. ನಾನು ಒಂದ್ಸರಿ ಬಿಟ್ಟು ಹೋಗಿದ್ದೀನಿ, ಇನ್ನೊಂದ್ಸರಿ ಬಿಟ್ಟು ಹೋಗೋಕೆ ಮನಸ್ಸಿರಲಿಲ್ಲ ನನಗೆ. ಸೊ ಅದಕ್ಕೆ ಎಲ್ಲ ಸಿನಿಮಾಗಳನ್ನು ಮಾಡ್ತಾಯಿದ್ದೆ. ಬಟ್ ದೇವ್ರ ದಯೆಯಿಂದ ಇವಾಗ ಒಂದು ಸ್ವಲ್ಪ ಬೆಟ್ರ್, ಏನು ದೊಡ್ಡ ಇದಂತಲ್ಲ, ಬಟ್ ಸ್ವಲ್ಪ ಬೆಟ್ರ್ ಇದ್ದೀನಿ. ತೀರಾ ಮನಸ್ಸಿಗೆ ಇಷ್ಟ ಇಲ್ಲ, ಇದು ಬೇಡ ಅಥವಾ ನನ್ನಿಂದ ಆಗಲ್ಲ ಈ ಪಾತ್ರ ಅನ್ನೋದನ್ನು ನಾನು ಡೈರೆಕ್ಟ್ರಿಗೆ, ಇಲ್ಲ ಸರ್ ಇದು ನನ್ನಿಂದ ಆಗಲ್ಲ, ಅಥವಾ ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಸ್ವಲ್ಪ ಚೂಸಿ ಆಗಿದ್ದೀನಿ, ಸ್ವಲ್ಪ ಜಾಸ್ತಿ ಏನಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.